ನಮಸ್ತೆ, ನಾನು ನಿಮ್ಮ ತನುಜಾ ಕೆಬಿ ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ ಚಿತ್ರದುರ್ಗ. ಇವತ್ತು ನಾವು ಒಂದು ಸೂಪರ್ ನ್ಯೂಟ್ರಿಷನ್ ಫ್ರೂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫ್ರೂಟನ್ನು ಜನರಲಿ ಎಲ್ಲರೂ ತಗೋಬೋದು. ಅದರಲ್ಲೂ ಸ್ಪೆಷಲಿ BP ಇರೋರು, ಶುಗರ್ ಇರೋರು, ಯಾರಿಗೆ ತುಂಬ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ, ಒಬೇಸಿಟಿ ಯಾರಿಗೆ ಹೆಚ್ಚಾಗಿರುತ್ತೆ, ಕಾನ್ಸ್ಟಿಪೇಷನ್ ಯಾರಿಗೆ ಹೆಚ್ಚಾಗಿರುತ್ತೆ, ಇನ್ನು ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಇನ್ನು ತುಂಬ ವೀಕ್ನೆಸ್ ಇರೋರು, ತುಂಬ ನ್ಯೂಟ್ರಿಷನ್ ಕೊರತೆ ಇದೆ ಅನ್ನೋರು ಪ್ರತಿದಿನ ಈ ಫ್ರೂಟನ್ನು ತಗೊಳ್ಳೋದ್ರಿಂದ ಅತಿ ಹೆಚ್ಚು ನ್ಯೂಟ್ರಿಷನನ್ನು ನಾವು ಪಡ್ಕೋಬಹುದು. ಇದರಲ್ಲಿರುವಂತಹ ಪೊಟ್ಯಾಷಿಯಂ ಇರಬಹುದು, ಫೈಬರ್ ಇರಬಹುದು, ಪ್ರೋಟೀನ್ ಇರಬಹುದು, ಕ್ಯಾಲ್ಶಿಯಂ ಇರಬಹುದು, ಮೆಗ್ನೀಷಿಯಂ ಇರಬಹುದು. ಅದರಲ್ಲೂ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿಯನ್ನು ನಾವು ಅತಿ ಹೆಚ್ಚಾಗಿ ಕಾಣ್ತೀವಿ. ಆ ಹಣ್ಣು ಯಾವುದಪ್ಪ ಅಂತ ಹೇಳಿದ್ರೆ ಪೇರ್ಲೆ ಹಣ್ಣು ಅಂತ ಹೇಳ್ಬಿಟ್ಟು, ಇದನ್ನು ಕೆಲವು ಕಡೆ ಬಿಕ್ಕೆ ಹಣ್ಣು ಅಂತಲೂ ಕೂಡ ಕರೀತಾರೆ, ಗೋವಾ ಅಂತಲೂ ಕೂಡ ನಾವು ಕರಿತೀವಿ. ಸೊ ಈ ಹಣ್ಣನ್ನು ಪ್ರತಿದಿನ ನೀವು ಬಳಕೆ ಮಾಡೋದ್ರಿಂದ ಅನೇಕಷ್ಟು ಪೋಷಕಾಂಶಗಳನ್ನು ನೀವು ಪಡ್ಕೋಬಹುದು. ಅದರಲ್ಲೂ ಈ ಹಣ್ಣಿನ ಎಲೆಗಳಿರ್ಬೋದು ಅಥವಾ ಚಿಗುರುಗಳನ್ನು ನೀವು ನೀರಲ್ಲಿ ಹಾಕೊಂಡ್ಬಿಟ್ಟು ಕಷಾಯವನ್ನು ಮಾಡಿ ಆ ಕಷಾಯದಿಂದ ನೀವು ಬಾಯಿಯನ್ನು ಮುಕ್ಕಳಿಸೋದ್ರಿಂದ ಯಾರಿಗೆ ಬಾಯಿಯಲ್ಲಿ ಅಲ್ಸರ್ಸ್ ಇರುತ್ತೆ, ಹುಣ್ಣುಗಳು ಯಾರಿಗೆ ಹೆಚ್ಚಾಗಿರುತ್ತೆ, ಇನ್ನು ತುಂಬ ಸ್ಮೆಲ್ ಯಾರಿಗೆ ಬರ್ತಾ ಇರುತ್ತೆ, ಇನ್ನು ಮೈಕ್ರೋ ಬ್ಯಾಕ್ಟೀರಿಯಾ ಏನಿರುತ್ತೆ, ಇವನ್ನೆಲ್ಲನೂ ಕೂಡ ನೀವು ಇಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬಹುದು. ಆದ್ದರಿಂದ ಪ್ರತಿದಿನ ಒಂದು ಪೇರ್ಲೆ ಹಣ್ಣನ್ನು ತಿಂದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.